ಬೆಳಗಾವಿ ಜಿಲ್ಲಾ ಮಧ್ಯವರ್ತಿಯ ಬ್ಯಾಂಕಿನ ರಣತಂತ್ರವನ್ನ ಜಾರಕಿಹೊಳಿ ಗ್ರೂಪ್ ಹೆಂಗೆ ಹೆಣಿತು ಗೊತ್ತೈತೇನ್ರಿ ನಿಮ್ಗೆ? ಅದ್ರ ಬಗ್ಗೆ ಭಾಳ ಕೇಳಾಕತ್ತಿದ್ರಿ ನೀವು. ನಾವು ಭಾಳ ಗುಪ್ತ ಇಟ್ಟಿದ್ದು ಅದನ್ನು. ಆದ್ರೆ ಇವತ್ತು ಬಹಿರಂಗ ಪಡಿಸಾಕತ್ತೀನಿ. ಯಾಕಂದ್ರೆ ಚುನಾವಣೆ ಆಗೈತಿ ಅಂದ್ರೆ 19ಕ್ಕೆ ಆಗತೈತಿ ಕಾನೂನು ಪ್ರಕಾರ. ಆದ್ರೆ ಅವಿರೋಧಗಳು ಆಗಾಕತ್ತಾವ ಅಂದಮೇಲೆ ಮತ್ತೇನು ಚುನಾವಣೆ ಆದಂಗನರಲ್ಲ. 6 ಬಂದಾವ, ಇನ್ನು 6 ಬರ್ತಾವ. ಮಂಗಳವಾರ ಸೋಮವಾರ ಮಂಗಳವಾರ ಅಂದ್ರೆ 6 ಬರ್ತಾವ. ಅದನ್ನು ಭಾಳ ಗಂಭೀರವಾಗಿ ತಗೋಲಿಲ್ರಿ ಇವರು. ನೋಡ್ರಿ ನೀವು ಹುಕ್ಕೇರಿ ಚುನಾವಣೆ ಎಷ್ಟು ಗಂಭೀರವಾಗಿ ಮನೆ ಅಡ್ಡಾಡ್ರಿ. ಇಲ್ಲೆಲ್ಲೇ ಅಡ್ಡಾಡ್ರೇನ್ರಿ? ಇಲ್ಲೇನು ನೆಟ್ವರ್ಕ್ ಮಾಡ್ರಿ ಅವರು? ಕಳೆದ 2-3 ಸಾರಿನೂ ಸಹಿತ ತಮ್ಮ ಕಬ್ಜಾದಲ್ಲಿ ಇದ್ದಂಥ PKPS ಸೊಸೈಟಿ ಮತದಾರನ ಒಂದು ಕಡೆ ಕೂಡಿಸಿ ಒಂದೊಂದು ಮೀಟಿಂಗ್ ಮಾಡ್ರಿ ಅವರು. ಆ ಮೀಟಿಂಗ್ದಾಗ ಒಂದು ಸಂದೇಶ ಹೇಳಿಬಿಟ್ರು. PKPS ಸೊಸೈಟಿಗಳನ್ನು ಹೆಂಗೆ ಡೆವಲಪ್ಮೆಂಟ್ ಮಾಡೋದು, PKPS ಸೊಸೈಟಿಯವರಿಗೆ ಎಷ್ಟು ಕೋಟಿ ರೂಪಾಯಿ ಕೊಟ್ಟರೆ ಹೆಂಗೆ ಡೆವಲಪ್ಮೆಂಟ್ ಆಕೈತಿ, ನೀವು ನಮಗೆ ಮತ ಹಾಕಿ ನಮ್ಮ ಕೈ ಜೋಡಿಸ್ರಿ, ಆ PKPS ಸೊಸೈಟಿ ಶಕ್ತಿ ತುಂಬ್ತೇವೆ ಅಂಥೇಳಿ ಅವ್ರ ಕಾರ್ಯಕರ್ತರು ಮತ್ತು ಈ ಸಹೋದರರು ಎಲ್ಲ PKPS ಸೊಸೈಟಿಗಳನ್ನ ಅಡ್ಡಾಡಿ ಗಚ್ಚಿ ಮಾಡ್ಕೊಂಬಿಟ್ರು. ಓಟ್ 100ಕ್ಕೆ 75 ಮಾಡ್ಕೊಂಬಿಟ್ರಿ. 25 ಬಿಟ್ರೆ 25 ಇರೋಣರಲ್ಲ, ಅಲ್ಲಿ ಒಬ್ಬ ಲೀಡರ್ ಇರ್ತಾನೆ, ಮತ್ತೆ ಅವಂಗೂ 25 ಕೊಟ್ಟು ಬಿಟ್ರೆ 75 ಮಾತ್ರ ಗಚ್ಚಿ ಮಾಡ್ಕೊಂಡ್ರಿ. ಇದು ಭಾಳ ಕೂಲಂಕುಷವಾಗಿ ಕೇಳ್ರಿ. ಇವತ್ತು ಭಾಳ ಗುಪ್ತ ವರದಿ ಹೇಳಕತ್ತೀನಿ. ಬಾಲಚಂದ್ರ ಜಾರಕಿಹೊಳಿ ಏನು ಆಟ ಆಡ್ರಿಗೆ ಹೋಯ್ತಾನ್ರಿ ಇದ್ರಾಗ? ಭಾಳ ಕೂಲಂಕುಷವಾಗಿ ಕೇಳ್ಬೇಕು ನೀವು. ಆ ಸಂಕಮ್ ಹೋಟೆಲ್ದಾಗ ರಾತ್ರಿ 10ರಿಂದ 12 ಗಂಟೆ ಒಳಗೆ 2 ತಾಸಿನಾಗ ಕನಿಷ್ಠ ಇಲ್ಲ ಅಂದ್ರೂ 300ರಿಂದ 400 ಹೋಟ್ ಅಲ್ಲಿ ಮೀಟಿಂಗ್ ಅನ್ನರಿ. 2 ದಿವಸ ಅಲ್ಲಿ ಆದ್ಮೇಲೆ ಮತ್ತೆ NSFದಾಗ ಮತ್ತೆ ಇಲ್ಲಿ ರಣತಂತ್ರ, ಮತ್ತೆ ಅಲ್ಲಿ ಹೋಗೋದು. ಆಮೇಲೆ ಕ್ಷೇತ್ರ ವೈಸ್ ಸುಮ್ಮನೆ ಅವಕ್ಕೆ ಒಂದು ರೌಂಡ್ ಹೊಡೆದ್ರು ಅವ್ರು. ಭಾಳ ಆದ್ರೆ ಸಂಕೇಶ್ವರ, ಹುಕ್ಕೇರಿ, ನಿಪ್ಪಾಣಿ ಆ ಕಡೆ ಅಷ್ಟೆ. ಮತ್ತೆಲ್ಲಿ ಆ ಕ್ಷೇತ್ರಕ್ಕೆ ಏನು ಹೆಚ್ಚು ಅಡ್ಡಾಡಿಲ್ಲ. ಸೌದತ್ತಿಗೆ ಹೋಗಿ ಮೊದಲ ಬುಕ್ ಮಾಡಿಬಿಟ್ರು. ಅಲ್ಲಿ ಗೆದ್ದಿತ್ತದು ವಿರೂಪಾಕ್ಷಿ ಮಾಮಣಿ ಮತ್ತು ವಿಶ್ವಾಸವೈದ್ಯ ಅಲ್ಲೇ ಫೈನಲ್. ಯಾದವಾಡ ಅಲ್ಲಿ ಹೋದರು, ರಾಮದುರ್ಗ ಅಲ್ಲಿ. ಮತ್ತು ಈಗ ಡವನ್ ಬಂದ್ರೂ ಇಲ್ಲೇ, ಯಾದವಾಡ ಸಾಹೇಬ್ ಬಂದ್ರೂ ಇಲ್ಲೇ, ಪಟ್ಟಣ ಬಂದ್ರೂ ಇಲ್ಲೇ. ಅಲ್ಲಿ ತ್ರಿಕೋನ ಐತ್ರಿ ಈಗ. ಆದರೆ ತ್ರಿಕೋನ ಇದ್ರೂ ಸಹಿತ ನಾಳೆ ಅದು ಏನು ಹೊಂದಾಣಿಕೆ ಆಕೈತಿ ಗೊತ್ತಿಲ್ಲ. ಇನ್ನೂ ಅದು ಸಸ್ಪೆನ್ಸ್, ಕ್ವಶನ್ ಮಾರ್ಕ್ ಐತಿ. ಕಿತ್ತೂರ್ದಾಗೂ ಹಂಗಾಗೋದು. ಬೈಲೊಂಗಲ್ ಮಾಂತೇಶ್ ದೊಡ್ಡಗೌಡ ಮತ್ತು VI ಪಾಟೀಲ್ ಅಲ್ಲಿಯೂ ಎಲ್ಲ ಸಂಧಾನದ ಮಾತುಗಳು ನಡೆದಾವ್ರಿ. ಅವು ಎಲ್ಲ ಫೈನಲ್ ಆಕಾವು. ಇನ್ನು ಇಲ್ಲಿ ಹುಕ್ಕೇರಿದು ಏನೈತಿ ಅದು ಚುನಾವಣೆ ಆಗೋದು. ಲಕ್ಷ್ಮಣ ಸವದಿದು ಚುನಾವಣೆ ಆಗಬಹುದು, ಆಗಲಿಕ್ಕಿಲ್ರ. ಯಾಕಂದರೆ ಹಿರಿಯ ರಾಜಕಾರಣಿ, ಅನುಭವಿಕ ರಾಜಕಾರಣಿ, ಸಹಕಾರಿ ರಂಗದ ತತ್ವ ಆಧಾರದ ಮೇಲೆ ಇವತ್ತು ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇವತ್ತು ಸಹಕಾರಿ ರಂಗದಲ್ಲಿ ಯಾವುದೇ ಒಂದು ನಯಾ ಪೈಸೆ ಭ್ರಷ್ಟಾಚಾರ ನಷ್ಟಿಲ್ಲದ ಇಡೀ ರಾಜ್ಯಕ್ಕೆ ತೋರಿಸಿಕೊಟ್ಟಂಥ ಲಕ್ಷ್ಮಣ ಸವದಿ ಮೆಚ್ಚಲೇಬೇಕು. ಸತ್ಯದಿದ್ದು ಸತ್ಯ ಹೇಳ್ಬೇಕ್ರಿ. ಅವ್ರ ವೈಯಕ್ತಿಕ ರಾಜಕಾರಣ ಬಿಡ್ರಿ, ಯಾರಿರಂಗಿಲ್ಲ, ಹಿರಿ ವೀಕ್ಷಿಟ್ಟಿರ್ತೈತಿ. ಹಡ್ರ ಅನ್ನೋದನರಲ್ಲ, ಅವ್ರಿಗೇನಾರು ವಿರೋಧ ಮಾಡೋಕ್ಕಾದ್ರೆ ಮತ್ತು ಹಡ್ರ ಅನ್ನೋದನ ಅದು ವಿರೋಧನ. ಆದರೆ ಸಹಕಾರಿ ತತ್ವದ ಆಧಾರದ ಮೇಲೆ ಇವತ್ತು ನಾವು ಎಷ್ಟು ಫ್ಯಾಕ್ಟ್ರಿಗಳನ್ನ ನೋಡಿದ್ದೀವಿ, ಎಲ್ಲ ನಷ್ಟದಾಗ ಅದಾವ. ಆದರೆ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಈ ಲಕ್ಷ್ಮಣ ಸವದಿಯ ಮಾರ್ಗದರ್ಶನದಂತೆ ಇವತ್ತು ರಾಜ್ಯ ನೋಡ್ಬೇಕದನ್ನು. ಆ ದಕ್ಷಿಣ ಕರ್ನಾಟಕದಾಗೂ ಸಹಿತ ಎಲ್ಲ ಲಾಸ್ ಆಗ್ಯಾವ. ಆದರೆ ಇದು ಉತ್ತರ ಕರ್ನಾಟಕದಾಗ ಇದು ಲಾಭದಾಗಿರುವಂಥ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂದರೆ ಅದು ಲಕ್ಷ್ಮಣ ಸವದಿ. ಇಲ್ಲಿ ಲಕ್ಷ್ಮಣ ಸವದಿ ಯಾವ ರೀತಿ ಅಲ್ಲಿ ತರಬೇತಿ ಕೊಟ್ಟಿರಬೇಕು, ಯಾವ ಸಲಹೆ ಸೂಚನೆಗಳನ್ನ ಕೊಟ್ಟಿರಬೇಕು, ಅಲ್ಲಿ ನಿರ್ದೇಶಕರು ಹೆಂಗಿರಬೇಕು, ಸದಸ್ಯರು ಹೆಂಗಿರಬೇಕು, ಆ ಫ್ಯಾಕ್ಟ್ರಿ ಹೆಂಗೆ ನಡೀತಾ ಇರಬೇಕು, ರೈತಾಪಿ ಜನರಿಗೆ ಆ ಥರದ ಉಪಯೋಗ ಹೆಂಗೆ ಆಗ್ಬೇಕನ್ನು ತೋರಿಸಿಕೊಟ್ಟಂಥ ಆ ಅಥಣಿ ಶಾಸಕ ಲಕ್ಷ್ಮಣ ಸವದಿ. ಮತ್ತು ಕೆಲವು ಖಾಸಗಿ ಕಾರ್ಖಾನೆಗಳೆಲ್ಲ ಲಾಭದಾಗದವ್ರು. ಖಾಸಗಿ ಕಾರ್ಖಾನೆಗಳು ಒಬ್ಬೊಬ್ಬ ಶಾಸಕ ಕಾರ್ಖಾನೆಗಳು ಮಾಡ್ಯಾರ, ಎಲ್ಲರೂ ಮಾಡ್ಯಾರ. ಬೆಳಗಾವಿ ಜಿಲ್ಲಾದಾಗ ಯಾರು ಉಳ್ದೇ ಇಲ್ಲ. ಈ ಕಡೆ ಶ್ರೀಮಂತ್ ಪಾಟೀಲ್ರು ಮಾಡ್ಯಾರ, ಈ ಕಡೆ ನಮ್ಮ ಉಮೇಶ್ ಕತ್ತಿ ಅವ್ರ ಹೆಸರಲ್ಲೇ ವಿಶ್ವನಾಥ್ ಕತ್ತಿ ಶುಗರ್ಸ್ ಐತಿ, ಜೊಲ್ಲೆ ಅವರು ಮಾಡ್ಯಾರ. ಈಗ ಮತ್ತೆ ತೊಗೊಳಕತ್ತಾರ ನಷ್ಟದಾಗಿದ್ದದ್ದು ಕೃಷ್ಣ ಇದು ಹೀರಾ ಶುಗರ್ ತೊಗೊಳಕತ್ತಾರ. ಇಲ್ಲಿ ಸತೀಶ್ ಜಾರಕಿಹೊಳಿ 2 ಮಾಡ್ಯಾರ, ಲಕ್ಷ್ಮೀ ಹೆಬ್ಬಾಳ್ಕರ್ 1 ಮಾಡ್ಯಾರ, ಇನ್ನು 2 ಚಾಲು ಆಗ್ಯಾವ. ಅವು ತೊಗೋತಾರೆ. ಮಲಪ್ರಭಾ ಅಂತ ತೊಗೊಂಡ್ರು. ನಷ್ಟದಾಗಿದ್ದದ್ದು ಕಷ್ಟದಾಗಿದ್ದದ್ದು, ಇನ್ನು ಅದನ್ನು ನಷ್ಟದಾಗಿದ್ದದ್ದು ಅದನ್ನು ಕಷ್ಟ ಮಾಡಿ ಇನ್ನು ಅದನ್ನು ಲಾಭದಾಗ ತರ್ಬೇಕ್ರಿ. ಅದು ದೊಡ್ಡ ಭಾಳ ಪ್ರಯತ್ನ ಮಾಡ್ಬೇಕಲ್ಲಿ. ಅದಷ್ಟು ಸಣ್ಣ ವಿಷಯ ಅಲ್ಲ. ಯಾಕಂದ್ರೆ ಭಾಳ ದಿವಾಳಿ ಆಗಿತ್ತು ಅದು, ಅಲ್ಲಿ ಏನು ಉಳಿದಿರ್ಕಿಲ್ಲ. ಈಗ ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಸಹಕಾರಿ ತತ್ವದ ಆಧಾರದ ಮೇಲೆ ತನ್ನ ಸಹೋದರನ ಬಿಟ್ಟಲ್ಲಿ
ಅದನ್ನು ಮಾಡಿ ತೋರಿಸ್ತಾರೆ. ಅದರ ಸಲುವಾಗಿ ರಣತಂತ್ರ ಹೆಂಗೆ ಹೆಣಿದ್ರು ಡಿ ಸಿ ಸಿ ಬ್ಯಾಂಕದ್ದು 12-13 ಬರುವ ಸಲುವಾಗಿ ಶಾಂತ ರೀತಿಯಿಂದ ಹೋಗಿ ಅಲ್ಲಿ ಯಾವ ದ್ವೇಷ ಭಾಷಣ ಇಲ್ಲ, ಯಾವ ಪ್ರಚಾರ ಇಲ್ಲ, ಯಾವುದೇ ರೀತಿಯಿಂದ ಆರೋಪಗಳಿಲ್ಲ, ಪ್ರತ್ಯಾರೋಪಗಳಿಲ್ಲ. ನೇರವಾಗಿ ಹೋಗಿ ಜನರ ಮನಸ್ಸು ಗೆದ್ದು, ವೋಟರ್ಗಳ ಮನಸ್ಸು ಗೆದ್ದು ಇವತ್ತು ಅವಿರೋಧ ಅದು 6, ಇನ್ನು 6 ಕಾರ್ ಮತ ಅವಿರೋಧ ಆಗ್ತಾವ. ಇಲೆಕ್ಷನ್ ಆದರೂ ಸಹಿತ 13 ಕಾಟ ದಾಡ್ತೈತಿ. ಅದು ಬಾಲಚಂದ್ರ ಜಾರಕಿಹೊಳಿ ಕೊಳ್ಳಿಗೆ ಬೀಳ್ತೈತಿ. ಹಿಂಗೆ ರಣತಂತ್ರ ಹೆಣಿತಾನ ಪುಣ್ಯಾತ್ಮ ಭಾಷಣೆ. ಅದರ ಸಲುವಾಗಿ ಯಾರು ಅಲ್ಲಿಂದ ಸಹಾಯ ಪಡ್ಕೊಂಡಿರಿ, ಸಹಾಯ ತೊಗೊಂಡಿರಿ, ಒಂದು ಶಿಫಾರಸು ತೊಗೊಂಡಿರಿ ಸಹಿತ ಅಲ್ಲಿ ಕೃತಜ್ಞತೆ ಸಲ್ಲಿಸ್ಬೇಕಂತ ವಿಷಯ ಇರ್ತೈತಿ. ಏನೇನೋ ಬೇಕೋ ಹೋಗ್ತೀರಿಪ್ಪ ನೀವು. ಅದು ಎದಕ್ಕೆ ಬೇಕು ನಿಮಗೆ? ನೀವೇನು ಎಮ್ ಮಿನಿಸ್ಟರ್ ಆಗೋರ್ದ್ರಿ. ಯಾರಿಗೆ ಶಕ್ತಿ ಐತಿ, ಯಾರು ಇದೈತಿ ಅವ್ರು ಆಗ್ತಾರೆ. ಅವ್ರವ್ರಿಗೆ ಶಕ್ತಿಗೆ ಬಿಟ್ಟದ್ದು ಅದು ಅನಿವಾರ್ಯನೂ ಬೇಕಿರಲ್ಲ. ಈಗ ಅಂಬಾನಿ ಕಡೆ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿ ಐತೆ ಪ್ರಧಾನಮಂತ್ರಿ ಆಗ್ಬೋದಾ? ಟಾಟಾ ಕಡೆ MP ಆಗಲಿಲ್ಲ ಪಾಪ. ಈ ಕೆಲವ್ರು ನೋಡ್ರಿ ಡೈರೆಕ್ಟ್ MP ಆದರು, ರಾಜ್ಯಸಭಾ ಸದಸ್ಯರಾದರು, ನೇರವಾಗಿ ಸಂಸತ್ ಪ್ರವೇಶ ಮಾಡಿದರು. ಅದು ಹಣೆಬರ ಅವ್ರವ್ರ ಹಣೆಬರದಿಂದ ಆಗ್ತೈತಿ. ಅದರ ಸಲುವಾಗಿ ಯಾವುದೇ ಅಸೂಯೆ ಭಾವನೆಯಿಂದ ನೋಡೋಕೆ ಹೋಗಬೇಡ್ರಿ. ಈ ಚುನಾವಣೆಗಳು ಪಂದ್ಯಾಟದಂತೆ ರೋಚಕ ಪಂದ್ಯ. ಖುಷಿಯಿಂದ ನೋಡ್ರಿ. 2 ಸ್ಪರ್ಧೆಗಳು. ಮ್ಯಾಚ್ ಫಿಕ್ಸಿಂಗ್ ಅಂದ್ರೆ ಮಜಾ ಬರೋದಿಲ್ಲ, ಹೋರಾಟ ಆಗ್ತಿರ್ಬೇಕು. ಪ್ರೇಕ್ಷಕರು ಹೆಚ್ಚು ಬರ್ತಾರೆ, ಟಿಕೆಟ್ ಹೆಚ್ಚು ಬ್ಲ್ಯಾಕ್ಲೆ ಮಾರೋವಂಗೆ ಹಾಕಾವು. ಹಿಂಗೆ ಈ ಜಾರಕಿಹೊಳಿ ಸಾಮ್ರಾಜ್ಯದ ಒಂದು ವಿಶೇಷ ಹೇಳ್ತೀನಿ. ಸ್ಮೂತಾಗಿ ಚಂದಂಗಿ ನಯವಿನಯದಿಂದ ಮಾತಾಡಿ ಪದ್ಧತಿ ಮಾಡ್ರವ್ರ. ಹಿಂಗೆ ಈ DCC ಬ್ಯಾಂಕ್ ಅವ್ರು ತೆಕ್ಕೆಗೆ ಬೀಳಕ್ಕೆ ಕಾರಣ ಆಯ್ತು. ಇನ್ನು ಮುಂದೆ ಭವಿಷ್ಯ ನೋಡೋಣ. ಇನ್ನು 5 ವರ್ಷ ಅಂತೂ ಅವ್ರ ಕೈಯಾಗ ಸಿಗೋದ. ಇನ್ನು 5 ವರ್ಷದ ನಂತರ ಅವ್ರು ಏನೇನು ಡೆವಲಪ್ಮೆಂಟ್ ಮಾಡ್ಯಾರು, ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಯಾರು, PKPSದವ್ರು ಎಷ್ಟು ಶಕ್ತಿ ತುಂಬ್ಕೊಂಡಾರು ಅನ್ನೋದು ಆ ಜನ ಮತ್ತು 5 ವರ್ಷ ನಂತರ ತೋರಿಸೈತಿಲ್ಲ. ಮತ್ತು ಇವ್ರನ್ನ ಮನೆಗೆ ಕಳಿಸುವಂಥ ಶಕ್ತಿ ನಿಮ್ಮಲ್ಲಿ ಇರ್ತೈತಿ. ಅವಾಗ ನೋಡ್ರಿ ಏನಾಕೈತಿ, ಸಹಾಯ ಆಗೈತೋ ಇಲ್ಲ ಅನ್ನೋದು ತೀರ್ಮಾನ ತೊಗೊಳ್ಳೋದು ನಿಮ್ಮ ಹಕ್ಕು. ಅದನ್ನು ಮತ್ತೆ ನಾನು ಹೇಳ್ಬೇಕಲ್ಲ ಮುಂದೆ ಹಿಂಗಾಗೈತಿ, ಹಿಂಗೆ ಡ್ಯಾಮೇಜ್ ಆಗೈತಿ, ಇದನ್ನು ಹಿಂಗೆ ಮಾಡಿರಿ, ಹಂಗೆ ಮಾಡಿರಿ ಅಂತೆ. ಮತ್ತು ನನಗೆ ನೀವು ಹೇಳೋರ್ನಲ್ಲ ಹಂಗೆ ಹಿಡಿದಿಲ್ಲ ನೀ ಅಂತೆ. ಆದರೆ ಅವರಲ್ಲಿ ಇದು ಮಲ್ಟಿನ್ಯಾಷನಲ್ ಒಂದು ರಾಷ್ಟ್ರೀಕರಣ ಬ್ಯಾಂಕ್ಗಳು, DCC ಬ್ಯಾಂಕ್ಗಳು ಎಲ್ಲೆಲ್ಲಿ ಅದಾವ ಬ್ರ್ಯಾಂಚ್ಗಳು ರಾಷ್ಟ್ರೀಕರಣಗಳು. ಹೆಂಗೆ ಬ್ಯಾಂಕ್ಗಳು ಅದಾವಲ್ಲ, ಕೆನರಾ ಬ್ಯಾಂಕ್, SBI ನೋಡ್ತೀರಿ ನೀವು, HDFC IDBI ನೋಡ್ತೀರಿ. ಆ ಟೈಪ್ ಮಾಡುವ ಒಂದು ಯೋಜನೆ ಹಾಕೊಂಡಾರ ಬಾಲಚಂದ್ರ ಜಾರಕಿಹೊಳಿ. ಅಲ್ಲಿ ಡ್ರೆಸ್ ಕೋಡ್, ಮ್ಯಾನೇಜರು, ಅಲ್ಲಿ ಸಿಬ್ಬಂದಿ, ಆ ID ಕಾರ್ಡು, ಅದು ಚಂದ AC, ಅದು ಶೋ ಕಾಣಬೇಕು, ಅದ್ರದ್ದು ATM ಅಲ್ಲಿರಬೇಕು. ಆ ರೈತರು ಹೋಗಿ ಆರಾಮಾಗಿ ಅಲ್ಲಿ ಕುಡಿಯುವ ನೀರು ವ್ಯವಸ್ಥೆ ಮಾಡಿ ಅವರಿಗೆ ಶಕ್ತಿ ತುಂಬುವಂಥ, ಒಂದು ಉಲ್ಲಾಸ ಬರುವಂಥ ಆ ಬ್ರ್ಯಾಂಚ್ಗಳನ್ನ ನವೀಕರಣ ಮಾಡೋ ಸಲುವಾಗಿ ಇಂತಿಷ್ಟು ದುಡ್ಡು ತೆಗೆದಿಟ್ಟಾರ. ಅದು ಶತಮಾನೋತ್ಸವದ ಅಂಗವಾಗಿ ಇವ್ರ ಹಸ್ತದಿಂದನ ಆಗೋದು. ಅದನ್ನು ಬರೆದಿಟ್ಟಾನ ಆ ಹಣೆಬರ ಬರ್ಯಾವ. ಅದಕ್ಕೆ 100 ವರ್ಷದ ಇತಿಹಾಸ ಆಕೈತಿ DCC ಬ್ಯಾಂಕ್. 100 ವರ್ಷದ ಇತಿಹಾಸ. ಮಹಾಂತ ಮಹಾಸ್ವಾಮಿಗಳು ಮುರುಗೋಡ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವರ ಹಚ್ಚಿದ ಗಿಡ ಹೆಮ್ಮರವಾಗಿ ಬೆಳೆದೈತಿ. 100 ವರ್ಷದ ಇತಿಹಾಸ. ಇದು ಒಂದು ರಾಷ್ಟ್ರೀಕರಣ ಆದಂಥ ಬ್ಯಾಂಕ್ ಟೈಪ್ ಶೋ ಕಾಣ್ತೈತಿ. ಅಲ್ಲಿ ಭರ್ತಿ ಮಾಡ್ತಾರೆ ಇನ್ನು 200 ಹುಡುಗರಿಗೆ, ಯುವಕರಿಗೆ, ಉತ್ಸಾಹಿ ಯುವಕರು. ಯಾವುದೇ ಒಂದು ನ್ಯಾಪಿಷಲ್ ಲಂಚ್ ಇಲ್ದ ಓಪನ್ ಸ್ಪೀಚ್ ಮಾಡ್ಯಾರ ಅವ್ರು. ನನ್ನ ಕಡೆ ಬರೀ ಮಾಡಿಕೊಡ್ತಂತೇಳಿ ಬಾಲಚಂದ್ರ ಜಾರಕಿಹೊಳಿ. ಅದೊಂದು ನೆನಪಿಟ್ಕೋರಿ. ಆ 200 ಕುಟುಂಬಗಳಿಗೆ ಒಂದು ದೀಪ ಹಚ್ಚುವಂಗ ಬಡವರಿಗೆ ಒಳ್ಳೇದು ಆಗಲಿ ಅಂಥೇಳಿ ಹಿಂಗೆ ರಣತಂತ್ರ ಹೆಣದ ಇವತ್ತು DCC ಬ್ಯಾಂಕ್ ತಮ್ಮ ಕಬ್ಜಾಗೆ ತೊಗೊಂಡಾರ. ರಾತ್ರಿ ಮೀಟಿಂಗ್ಗಳು ಮಾಡ್ಯಾರ, ಹಗಲಿನೂ ಮಾಡ್ಯಾರ. ಅವ್ರ ರಣತಂತ್ರ ಹೆಣುವಲ್ಲಿ ರಾಜಕೀಯ ಚತುರತೆ ಅದಾರ. ಅವರಲ್ಲಿ ಜನನೂ ಹಂಗೆ ಅದಾರ. ಟೆಕ್ನಾಲಜಿ ಸಲಹೆ ಕೊಡೋರ ಅವರೆಲ್ಲ ಗುಂಪ ಬೇರೆ ಐತಿ. ಆ ಪ್ರಕಾರ ಅವರು ಮಾಡ್ತಾರೆ. ಯಾರಿಗೆ ನೋವು ಮಾಡೋಂಗಿಲ್ಲ, ಯಾರಿಗೇನು ದ್ವೇಷ ಮಾಡೋಂಗಿಲ್ಲ. ಹಂಗಾದ್ರೆ ಈ DCC ಬ್ಯಾಂಕದ ಸಂಪೂರ್ಣ ಚುನಾವಣೆಯ ರಣತಂತ್ರದ ವಿವರಣೆ ಹೇಳಿದ್ದೀನಿ. ಇನ್ನು ಅಧ್ಯಕ್ಷ ಉಪಾಧ್ಯಕ್ಷ ಒಂದು ಐತ್ರಲ್ಲ, ಅದನ್ನು ಹೇಳ್ತಾನೆ ನಾಳೆ ನಾಡ್ದು. ಯಾರು ಆಗ್ತಾರೆ, ಇವ್ರು ಆಗ್ತಾರೆ ಅನ್ನೋದು ಈಗಾಗಲೇ ಆ ಬಾಯಾಗದಾವ. ನಮ್ಮ ಹೆಸರು ನಮಗೆ ಚೀಟಿ ಬಂದೈತಿ, ತೋರಿಸ್ತಾನೆ ಅದನ್ನು. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ, ಅನಿಸಿಕೆಗಳನ್ನ ಹಾಕ್ರಿ. ಮತ್ತೊಂದು ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ.